ಬರೋವಾಗ ನನಗೆ ಆಕ್ಸಿಡೆಂಟ್ ಆಗೋಯ್ತು. ಕಾಲು ಆಕ್ಸಿಡೆಂಟ್ ಆದಾಗ ಇದು ಕಾಲು ಮುರಿದೋಯ್ತು ಕಾಲು ಅಂತೇಳಿ ಬಂದಿದ್ದಿಲ್ಲ. ಇಲ್ಲಿ ಸ್ವಾಮಿ ಹತ್ರ ಬಂದೆ, ಸ್ವಾಮಿ ಹಿಂಗೆ ಆಗೈತೆ ಅಂದೆ. ಅಪ್ಪ ಇಲ್ಲಿ ಬಾ ಸ್ನಾನ 3 ದಿವಸ 3 ವಾರ ಸ್ನಾನ 5 ವಾರ ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ನಿಂಬೆಹಣ್ಣು ಕೊಡ್ತೀನಿ, ನಿಂಬೆಹಣ್ಣು ಹಾಸ್ಪಿಟಲ್ ತೋರಿಸ್ಕೊ, ನಿನ್ನ ಜಾಸ್ತಿ ಮಾಡಕ್ ಹೋಗ್ಬೇಡ, ಇಲ್ಲಿ ಬಂದ್ರೆ ಮೇಲಾಗುತ್ತೆ ಅಂದ್ರು. ಈ ಅಮ್ಮನ ಹತ್ರ ಬಂದ್ಮೇಲೆ ನನ್ನ ಕಾಲು ವಾಸ ಆಯ್ತು, ಕೈ ಗೇಟಾಗಿತ್ತು, ಕೈ ವಾಸ ಆಯ್ತು. ನನ್ಗೆ ಇವಾಗ ಇದ್ದಿದ್ದ ಕೆಲಸಗಳನ್ನು ಇವಾಗ ಕೆಲಸಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಕೆಲಸಗಳ ಬಗ್ಗೆ ಕೆಲಸಗಳು ನಡೀತಾ ಇದೆ. ಅಮ್ಮನ ಹತ್ರ ಬಂದ್ಮೇಲೆ ನನ್ಗೆಲ್ಲಾನು ಓಕೆ ಆಗೈತೆ. ಅಮ್ಮನ ಹತ್ರ ಇನ್ನ ಭಾನುವಾರ ಕರ್ಕೊಂಡ್ ಬರ್ತಾ ಇದೀವಿ. ಬಂದು ನಾವು ಅಮ್ಮನ ಹತ್ರ ನೋಡ್ಕೊಂಡು ಕೆಲಸ ಮಾಡ್ತೀವಿ. ಇಲ್ಲಿ 3 ರೂಪಾಯಿ 5 ರೂಪಾಯಿ ಹರಕೆ ಕಟ್ತಾರಲ್ಲ, ನೀವೇನಾದ್ರು ಹರಕೆ ಕಟ್ಟಿದ್ದೀರಾ? ಫಸ್ಟ್ ವಾರ ಬರ್ತಾನೆ ನಾನು ಇಲ್ಲಿ ಬರ್ತಾನೆ. ಫಸ್ಟ್ 3 ರೂಪಾಯಿ ಕಾಯಿನ್ಕೆ ಕಟ್ಟಿ ಅಮ್ಮನ 9 ಸುತ್ತ ಹಾಕಿ ತಕೊಂಡೋಗಿ ಅಮ್ಮನ ಹತ್ರ ಇಟ್ಟು ತಗೊಂಬಂದು ಕಾಣಿಕೆ ಕಟ್ಟಿದ್ಮೇಲೆ 3 ವಾರ ಕುಂಬಳಕಾಯಿ ದೀಪ, 1 ವಾರ ಬೆಲ್ಲ ನಿಂಬೆಹಣ್ಣು ದೀಪ, 1 ವಾರ ಬೆಲ್ಲದ ದೀಪ, 5 ವಾರ ಹಚ್ಚಿದ್ಮೇಲೆ ನಮ್ಗೆ ಎಲ್ಲ ಅನುಕೂಲ ಒಂದೊಂದೊಂದೊಂದೊಂದು ಅಮ್ಮನೆಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾಳೆ. ಇವಾಗ ಅಮ್ಮನ ಹತ್ರ ಬಂದು ಸ್ನಾನ ಮಾಡ್ಕೊಂಡು ವಾರ ಬರ್ತೀನಿ, ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಏನ್ ಹೇಳ್ತೀರಾ ಅಮ್ಮನ ಮಹಿಮೆ ಬಗ್ಗೆ? ಅಮ್ಮನು ಎಲ್ಲಾರ್ಗು ಅಮ್ಮನು ಸುಮ್ನೆ ನಾವು ಮನಸ್ಸಿನಲ್ಲಿ ಹೆಂಗ್ ತಳ್ಕೊಂಡಿದ್ವಿ ಅಮ್ಮನ ತರ ನಮಗೆಲ್ಲ ಅನುಕೂಲ ಮಾಡಿ ಸ್ವಲ್ಪ ಸೈಟ್ ಮಾರ್ಬೇಕಾಗಿತ್ತು, ಬಂದಿದೆ. ಅದು ಅಮ್ಮನಿ ಅಲ್ಲಿ ಸುಮಾರು 2 ವರ್ಷದಿಂದ ಮಾಡ್ಬೇಕಂದ್ಕೊಂಡು ಸೈಟ್ ಮಾರಕ್ಕಾಗ್ಲಿಲ್ಲ. ಇಲ್ಲಿ ಅಮ್ಮನ ಹತ್ರ ಬಂದ್ಮೇಲೆ ಒಂದು 15 ದಿವಸಕ್ಕೆಲ್ಲ ನಾನು ಅಡ್ವಾನ್ಸ್ ಆಯ್ತು ಸೈಟ್ಗೆ. ಇವಾಗ ವ್ಯಾಪಾರಕ್ಕೆ ಬಂದಿದ್ದಾರೆ.